ಹೇಳುವುದಿಲ್ಲ. ನೀನು ಸುಮಧುರವಾಗಿ ಹಾಡುತ್ತೀಯಲ್ಲ, ಒಮ್ಮೆ ಹಾಡಿ ಎಬ್ಬಿಸಿ ನೋಡು. ನನ್ನ ಸುಶ್ರಾವ್ಯವಾದ ಸ್ವರವನ್ನು ಕೇಳಿದ್ದೀನಿ. ನಾನು ಹಾಡಬೇಕಾ? ಹಾಡಿ ಎಬ್ಬಿಸಿ ನೋಡೊಮ್ಮೆ. ಯಾವ ಪದ್ಯ? ಯಾವುದಾಗ್ಬೋದು ಅಂದ್ರೆ ಏಳಯ್ಯ ಕುಂಭಕರ್ಣ ಬೆಳಗಾಯಿತಿ, ಏಳಯ್ಯ ಕುಂಭಕರ್ಣ. ಇಲ್ಲ, ಮತ್ತೆ ನೀನು ಮೋಹನ ಹಾಡಿದಾಗೆ ಹಾಡಿದ್ರೆ ಆಗ್ಬಹುದಾ? ನಾನು ಮೋಹನ ಹಾಡಿದಾಗೆ ಹಾಡುವುದು ಏನಾದ್ರೂ ಮಾಡುವ ಅಂತ. ಆಗ್ಲಿಲ್ವಾ? ಆಗುದಿಲ್ಲ. ಹಾಗಾದ್ರೆ ಜಾಗಟೆ ಬಾರಿಸು. ಹೇಗೆ ಮನೆ ಮನೆಗೆ ಹೋಗ್ಬೇಕಾದ್ರೆ ಖರ್ಚಿಗೆ ಕಮ್ಮಿ ಉಂಟು ಈಗ. ಸೌಖ್ಯ ಸೌಖ್ಯ ಆಡೋದು ಬೇರೆ. ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ಶಾಲಾಗಿ ಬಂದು ಅನ್ನ ಸಂತರ್ಪಣೆ ಸ್ವೀಕರಿಸಿ. ಪೂಜೆ ಹಾಕಿದ್ದಾರೆ, ಇವರು ಹೇಳುವುದಿಲ್ಲ. ಹಾಗಾದ್ರೆ ಬೇರೆ ಬಾರಿಸಿ ನೋಡು. ಬೇರೆ ಈಗ ಬ್ಯಾರಿಗೆ ಬಾರಿಸಿದ್ರೆ ನನಗೆ ಬಾರಿಸುದಿಲ್ಲ. ಯಾವ ಬ್ಯಾರಿ ಇವರೇ? ನಮ್ಮ ಬೇರೆ ಉಂಟಲ್ಲ. ನಮ್ಮ ಬೇರೆ, ಅದಕ್ಕೆ ಆದೀತು. ಈಗ ಬಾರಿಸ್ತೀವಿ. ಹೇಗೆ ಇವರೇ ಮೊನ್ನದೇ ಕಾಲದ ವಿಗ್ರಹ ಒಂದನೇ ಕಾಲ ನಾಟುತ್ತಿಲ್ಲ, ಬೇರೆ ಮೂರನೇ ಕಾಲದಲ್ಲಿ ಬಾರಿಸುವ. ನೋಡು ನೋಡು. ಇನ್ನು ಐದನೇ ಕಾಲದಲ್ಲಿ ನಿಮ್ಗೆ ಆಗ್ತದಲ್ಲ, ಅಲ್ಲಿ ಬಾರಿಸ್ತೀನಿ. ಯಾರಿಗೆ ಬಾರಿಸಿದ್ದೆ ಹೇಳುವುದಿಲ್ಲ. ಶೂಲದಿಂದ ತಿವಿ. ಶೂಲದಿಂದ ತಿರುಗಕ್ಕೆ ಆದಿತ್ತು. ಇವರಿಗೆ ಶೂಲ ನಾಟುವುದಿಲ್ಲ ರಾಯರೇ. ಗದೆಯಿಂದ ಎದೆಗೆ ಬಡಿ. ಗದೆಗೆ ಹೊತ್ತಾಗ್ತದಂತ ಬೇರೆ ಪ್ರಯತ್ನಿಸುವ. ಗದೆ ಇವತ್ತು ಬಂತು ಬಂತು. ಗದೆ ಪ್ರಯೋಜನಕ್ಕೆ ಬರಲಿಲ್ಲ ರಾಯರೇ. ಹಾಗಾದ್ರೆ ಒಂದು ಉಪಾಯ ಮಾಡು. ಬಿಸಿ ಮುಟ್ಟಿಸುವನ. ಆಗ ಕಬ್ಬಿನ ಸಲಾಕೆ ಉಂಟಲ್ಲ, ಹೌದು, ಅದನ್ನು ಕಿವಿಗೆ ತುರುಕಿಸು. ಕಿವಿಗೆ ತುರಿಸಬೇಕಾ? ಶ್ರೀ ಎಷ್ಟುಂಟು ರಾಯರೇ, ಕೊಳಕ್ಕ ಇವಳು. ಏನು ಸ್ವಾಮಿ ಬಿಸಿ ಇಲ್ವಾ ಅಂತಲ್ಲ? ಒಂದು ಇಷ್ಟು ಬಿಸಿ ತಾಗುವಾಗ ಅವರು ಹೇಳದಿದ್ರೆ ಮತ್ತೆ ಯಾಕೆ? ಬಿಸಿ ಆಯ್ತು. ಹೇಳುವ ಲಕ್ಷಣ ಕಾಣುವುದಿಲ್ಲ ಇನ್ನು. ಮೆಣಸಿನ ಹುಡಿ ಉಂಟ ನಿನ್ನಲ್ಲಿ? ಮೆಣಸಿನ ಹುಡಿ ಇದು ಮಿಡಿ ಉಂಟ. ಮಾವಿನ ಒಂದು ಉಪ್ಪಿನಕಾಯಿ ಹಾಕುವ, ಊಟಕ್ಕೆ ಒಳ್ಳೆದಾಗ್ತದೆ. ಅದಕ್ಕಲ್ವಾ ಆ ಮೆಣಸಿನ ಹುಡಿಯನ್ನು ಮೂಗಿನ ಹೊಳ್ಳೆಗಳಿಗೆ ತುರುಕಿಸಿ. ಯಾವ ಒಳ್ಳೆ? ಮೂಗಿನ ಹೊಳ್ಳೆ. ಒಳ್ಳೆ ಒಳ್ಳೆ.
ರಾಯರೇ ಇವತ್ತಿಗೆ ಲಕ್ಷ ಬೇಕಂತೆ. ಲಕ್ಷ ರಾಯರೇ ಇವತ್ತಿಗೆ ಹೇಳೋದು ಕಾಣುದಿಲ್ಲ. ನಿಮ್ಮಿಂದ ಆಗುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟು ಏನು ರಾಯರೇ? ಅವ ಅವಾಗಿ ನಿದ್ರಿಸಿದ್ದಲ್ಲ, ಮತ್ತೆ ಅವನಿಗೆ ವರ ಉಂಟು. ವರ ಉಂಟು. ಬ್ರಹ್ಮದೇವನ ವರ. ಬ್ರಹ್ಮದೇವನ ವರ. ಬ್ರಹ್ಮದೇವ ಹಾಗಾಗಿ ಈ ತರ ನಿದ್ದೆಯಿಂದ ಎಬ್ಬಿಸಬೇಕಿದೆ. ಬ್ರಹ್ಮದೇವನೇ ಬರಬೇಕು.